ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ, ಹಾಗೆ ಏನೆಲ್ಲ ತಿಂತೀನಿ, ನನ್ನ 8 ಮಂತ್ ಪ್ರೆಗ್ನೆನ್ಸಿ ರೂಟೀನ್ನ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತು ನಾನು 8 ಮಂತ್ ಗ್ರೋತ್ ಸ್ಕ್ಯಾನ್ಗೆ ಹೋಗಬೇಕಿತ್ತು. ಅದಕ್ಕೆ ಸ್ವಲ್ಪ ಬೇಗನೆ ಎದ್ದಿದ್ದೆ. 5 ಗಂಟೆಗೆಲ್ಲ ಎದ್ದುಬಿಟ್ಟು ಆಚೆ ಸ್ವಲ್ಪ ಹೊತ್ತು ಓಡಾಡಿ ಆಮೇಲೆ ಟೀ ಮಾಡ್ಕೊಂಡಿದ್ದೆ. ನಮ್ಮ ದೊಡ್ಡಮ್ಮ ಮಾಡಿಕೊಟ್ಟಿದ್ರು. ನಾನು ಟೀ ಕುಡಿದು ನನ್ನ ಹಸ್ಬೆಂಡ್ ಇದ್ದರು. ಅವ್ರಿಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತಾರೆ. ಬಿಸಿನೀರು ಕೊಟ್ಟು ಅವ್ರಿಗೂ ಕೂಡ ಟೀ ಮತ್ತು ಬ್ರೆಡ್ನ ಕೊಟ್ಟೆ. ನಾನು ಯೂಶ್ವಲಿ ಟೀ ಕುಡಿಯೋಲ್ಲ, ಬಟ್ ಇವತ್ತು ತುಂಬ ಬೇಗ ಎದ್ದಿದ್ದಕ್ಕೆ ಮಾತ್ರ ಬೇಗನೆ ತೊಗೊಂಡ ತಕ್ಷಣ ಹಾಲು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಟೀ ಕುಡಿದೆ. ನಾನು ಕುಡಿಯೋ ಅಷ್ಟೊತ್ತಿಗೆ ನನ್ನ ಮಗನಿದ್ದ. ಅವ್ನಿಗೂ ಹಾರ್ಲಿಕ್ಸು ಇಲ್ಲ ಬೂಸ್ಟ್ ಏನು ಕೇಳ್ತಾನೆ ಅದು ಕೊಡ್ತೀನಿ ಮಾರ್ನಿಂಗ್ ಟೈಮಲ್ಲಿ. ಇವತ್ತು ಹಾರ್ಲಿಕ್ಸ್ ಕೇಳ್ದ ಅಂದ್ಬಿಟ್ಟು ಅವ್ನಿಗೆ ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿ ಕೊಟ್ಟೆ. ಅದಾದಮೇಲೆ ನಂದು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಈ ಥರ ವೆಜಿಟೇಬಲ್ಸ್ ಹಾಕಿ ನೀರು ಉಪ್ಪಿಟ್ಟು ಅಂತ ನಮ್ಮ ಕಡೆ ಹೇಳ್ತಾರೆ, ಈ ಉಪ್ಪಿಟ್ಟನ್ನ ಮಾಡಿಸ್ಕೊಂಡಿದ್ದೆ. ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದು ಸ್ವಲ್ಪ ಚೂಡ ಹಾಕ್ಕೊಂಡು ತಿಂದ್ಕೊಂಡು ಹಾಸ್ಪಿಟಲ್ ಕಡೆ ಹೊರಟ್ವಿ. ಇನ್ನು ಹಾಸ್ಪಿಟ್ಲಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಮೇಡಮ್ ಹತ್ರ ತೋರಿಸ್ಕೊಂಡು ಬರೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಇನ್ನು ನಾನು ಹೋಗೋ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕೆಟ್ಟೋಗಿದೆ ಅಂತ ಪಕ್ಕದಲ್ಲಿರೋ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ರೆಫರ್ ಮಾಡಿದ್ರು. ನಾವು ಅಲ್ಲಿಂದ ಮತ್ತೆ ಆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋದ್ವಿ. ಒಂದು 5-6 ಜನ ಇದ್ದರು. ನನ್ನ ಮಗನು ಟಿಫನ್ ತಿಂದಿದ್ದಿಲ್ಲ ಅಂದ್ಬಿಟ್ಟು ಕಾರಲ್ಲೇ ಅವ್ನಿಗೆ ಟಿಫನ್ ತಿನ್ಸೋಕ್ಕಂತ ಬಿಲ್ಲೆಲ್ಲ ಮಾಡಿಸ್ಬಿಟ್ಟು ಬಂದು ಟಿಫನ್ ತಿನ್ನಿಸ್ದೆ. ಹೋಗಬೇಕಿದ್ರೆ ಕೆಳಗಡೆ ಒಂದು ಸ್ಟೇಷ್ನರಿ ಇತ್ತು, ಅಲ್ಲಿ ಕಿಂಡರ್ ಜಾಯ್ ಬೇಕಂದ್ಬಿಟ್ಟು ಅದು ಇದು ತೊಗೊಳ್ತಾನೆ ಇರ್ತಾನೆ ಅವನು. ತಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಡಾಕ್ಟರ್ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿದರು. ಹಾಗೆ ಬೇಬಿ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ, ವೆಯ್ಟು ಚೆನ್ನಾಗಿದೆ ಅಂತ ಹೇಳಿದರು. ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದರು. ಅಲ್ಲಿಂದ ಸ್ಕ್ಯಾನ್ ರಿಪೋರ್ಟ್ ತೊಗೊಂಡು ನಾವು ತೋರಿಸೋ ಹಾಸ್ಪಿಟ್ಲ್ಗೆ ಹೋಗಿ ಮೇಡಮ್ ಕೂಡ ತೋರಿಸಿದ್ವಿ. ಅವರು ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಮನೆಗೆ ಹಾಲು ಮೊಸರು ಬೇಕಿತ್ತು, ಅದು ತೊಗೊಳ್ಳೋಣ ಅಂತ ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ಟ್ಯಾಕ್ಸ್ ಬಿತ್ತು. ಮತ್ತು ನನ್ನ ಮಗನು ಅದು ಇದು ಕೇಳ್ತಾ ಇರ್ತಾನೆ, ಅವ್ರ ಡ್ಯಾಡಿ ತಗೊಂಡು ಕೊಡ್ತಾ ಇರ್ತಾರೆ. ಈ ಥರ ಟ್ಯಾಕ್ಸ್ ಬೀಳ್ತಾನೆ ಇರುತ್ತೆ. ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದೆ. ನಮ್ಮ ದೊಡ್ಡಮ್ಮ ಸೂಪರಾಗಿ ಊಟ ಎಲ್ಲ ರೆಡಿ ಮಾಡಿದರು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಈ ಥರ ಸಲಾಡ್ ಮಾಡಿಕೊಟ್ಟಿದ್ರು ಯೋಗರ್ಟ್ ಹಾಕಿ. ಈ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಇದೆ, ಒಂದು ಸಾರಿ ಚೆಕ್ ಮಾಡಿ. ತುಂಬಾ ಹೆಲ್ದಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಆಲ್ಮೋಸ್ಟ್ ಎಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಆ ಥರ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ. ಗ್ಯಾಸ್ ಫಾರ್ಮ್ ಆದಾಗೆಲ್ಲ ಎದೆಲಿ ಉರಿ ಬರೋದು, ಹೊಟ್ಟೆ ನೋವು ಅನ್ಸೋದು, ಹೊಟ್ಟೆ ಟೈಟ್ ಆಗೋದು, ಹಾಗೆ ಸರಿಯಾಗಿ ನಿದ್ದೆ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಫಾಲೋ ಮಾಡಿ, 100% ರಿಸಲ್ಟ್ ಗೊತ್ತಾಗುತ್ತೆ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ನಾವು ಮುಂಚೆ ಥರ 3 ಟೈಮ್ ಊಟ ತಿಂತೀವಿ ಅಂದ್ಕೊಂಡು 3 ಟೈಮ್ ಇಲ್ಲ 2 ಟೈಮ್ ಆ ಥರ ಊಟ ತಿನ್ನಬಾರ್ದು. ನಮಗೆ ಹಸಿವು ಆಗೋಕ್ಕೆ ಬಿಡಬಾರ್ದು. ಆವಾಗ ಸ್ವಲ್ಪ ಡ್ರೈ ಫ್ರೂಟ್ಸು, ನಟ್ಸು, ಹಾಗೆ ಫ್ರೂಟ್ಸು, ಇಲ್ಲ ಸ್ವಲ್ಪ ರೈಸ್ ಐಟಮ್ ಏನೋ ಒಂದು ಸ್ವಲ್ಪ ತಿಂತಾ ಇರಬೇಕು. ನನಗೇನಾಗಲ್ಲಪ್ಪ ಅಂದ್ಬಿಟ್ಟು ಒಂದೇ ಸಾರಿ ನಾನು ಮುಂಚೆ ಯಾವ ಥರ ತಿಂತಿದ್ದೆ ಇವಾಗೂ ಅದೇ ಥರ ತಿಂತೀನಿ ಅಂತ ತಿನ್ನೋಕ್ಕೆ ಹೋಗಬಾರ್ದು. ಯಾಕಂದರೆ ಡೈಜೆಷನ್ ತುಂಬಾ ಕಡಿಮೆ ಇರುತ್ತೆ, ತುಂಬ ಸ್ಲೋ ಆಗಿ ಡೈಜೆಸ್ಟ್ ಆಗ್ತಾ ಇರುತ್ತೆ ಬೇಬಿ ಇರೋದ್ರಿಂದ. ಅದಕ್ಕೋಸ್ಕರ ಫುಡ್ನ ಸ್ವಲ್ಪ 1 ಅವರ್ಗೊಂದು ಸರಿ 2 ಅವರ್ಗೊಂದು ಸರಿ ಸ್ವಲ್ಪ ತಿನ್ನಬೇಕು. ಹಾಗೆ ನಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ವಾಕ್ ಮಾಡ್ತಾ ಇರಬೇಕು. ಇಲ್ಲಿ ನೀವು ನೋಡ್ಬೋದು, ನಾನು ಟೀ ಕೂಡ ವಾಕ್ ಮಾಡ್ಕೊಂಡೆ ಕುಡಿತಾ ಇದ್ದೀನಿ ಮನೆ ಮೇಲೆ ಹೋಗಿಬಿಟ್ಟು. ಹಾಗೆ ಪ್ರತಿ ಸಾರಿ ನಾವೇನೇ ತಿಂದಾದ್ಮೇಲೆ ಸ್ವಲ್ಪ ಲೈಟಾಗಿ ಬಿಸಿ ಇರೋ ಲ್ಯೂಕ್ ವಾರ್ಮ್ ವಾಟರ್ ಅಂತ ಹೇಳ್ತೀವಲ್ಲ, ಉಗುರು ಬಿಸಿ ನೀರು, 1 ಕಪ್ಪು ಇಲ್ಲ ಅರ್ಧ ಗ್ಲಾಸ್ ನೀರನ್ನ ಕುಡಿತಾ ಇರಿ. ಸೊ ಅದು ಕೂಡ ನಮಗೆ ಜೀರ್ಣಶಕ್ತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲ ನಿಮಗೆ ಲೆಮನ್ ಇಷ್ಟ ಆಗೋದಿದ್ದರೆ ನೀವು ಅದೇ ಲ್ಯೂಕ್ ವಾರ್ಮ್ ವಾಟ್ರಲ್ಲಿ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿ ಕೂಡ ಕುಡಿಬೋದು. ಹಾಗಾದ್ರೂ ಗ್ಯಾಸ್ ಫಾರ್ಮ್ ಆಗಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಮತ್ತು ನಮಗೆಲ್ಲ ಗೊತ್ತಲ್ಲ ಓಂಕಾಳು ತಿಂದ್ಬಿಟ್ಟು ಬಿಸಿನೀರು ಕುಡಿಯೋದು. ಅದೇ ಥರ ರಾತ್ರಿ ಮಲ್ಗೋಕ್ಕೂ ಮುಂಚೆ ಒಂದು 4ರಿಂದ 5 ಕಾಳು ಓಂಕಾಳನ್ನ ತಿಂದ್ಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ಒಂದು ಅರ್ಧ ಕಪ್ಪು ಉಗುರು ಬಿಸಿ ನೀರನ್ನ ಕುಡಿದ್ರೆ ಕೂಡ ಗ್ಯಾಸ್ ಫಾರ್ಮ್ ಆಗೋಲ್ಲ. ಇದೆಲ್ಲದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಅಂತ ಅಂದರೆ ಊಟ ಆದ ತಕ್ಷಣ ಸೋಂಪನ್ನು ತಿನ್ನಿ. ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ಸೋಂಪು ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಜನ ಕೇಳ್ತಾರೆ ಸೋಂಪು ಅಂದರೆ ಏನು ಅಂತ. ಬಡೆ ಸೋಂಪು ಅಂತ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ಬೆಂಗಳೂರು ಸೈಡಲ್ಲೆಲ್ಲ ಸೋಂಪು ಅಂತ ಹೇಳ್ತಾರೆ.
ಅದನ್ನ ಕೂಡ ತಿನ್ಬೋದು. ಅದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೇನ್ ಅಂದರೆ ವಾಕ್ ಮಾಡ್ತಾ ಇರಬೇಕು ನಾವು. ಪ್ರತಿ ಸಾರಿ ಊಟ ತಿಂದಾಗಲೂ ಏನೋ ಜ್ಯೂಸ್ ಕುಡಿದಾಗಲೂ ವಾಕ್ ಮಾಡ್ತಾ ಇರಬೇಕು. ನಾವು ತಿಂದಿರೋ ಐಟಮು ನಾವು ಕುಡ್ದಿರೋ ಐಟಮು ಡೈಜೆಸ್ಟ್ ಆಗ್ತಾ ಇರಬೇಕು. ಆವಾಗ ಮಾತ್ರ ಹೊಟ್ಟೆಲಿ ಗ್ಯಾಸ್ ಫಾರ್ಮ್ ಆಗೋಲ್ಲ, ಎದೆ ಉರಿ ಎಲ್ಲ ಬರೋಲ್ಲ. ಇಲ್ಲಾಂದರೆ ಗ್ಯಾಸ್ ಫಾರ್ಮ್ ಆಗುತ್ತೆ, ಎದೆ ಉರಿ ಬರುತ್ತೆ, ಅದರಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.